ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದು ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಸುಧಾರಿಸುತ್ತದೆ? ಆಪ್ಷನ್ಸ್: ಎ ಮೇಕೆ ಮಾಂಸ, ಬಿ ಮೀನು, ಸಿ ಏಡಿ, ಡಿ ಕೋಳಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಸಿ ಏಡಿ. ಏಡಿಗಳಲ್ಲಿರುವ ವಿಟಮಿನ್ B12 ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಸುಧಾರಿಸುತ್ತದೆ. ಇದಲ್ಲದೆ ಲ್ಯೂಕೇಮಿಯಾದಂತಹ ರೋಗಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತೂಕ ಇಳಿಸಿಕೊಳ್ಳಲು ಆರೋಗ್ಯಕರ ಆಯ್ಕೆ. ಫೈಬರ್ ಮತ್ತು ಕ್ಯಾಲ್ಸಿಯಂ ಸಮೃದ್ಧ ಪ್ರೋಟೀನ್ಗಳು ಸಹ ಇರುತ್ತವೆ. ಅವು ಥೈರಾಯ್ಡ್ ಗ್ರಂಥಿಯ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಥೈರಾಯ್ಡ್ ಗ್ರಂಥಿಯ ಆರೋಗ್ಯದಲ್ಲಿ ಏಡಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಏಡಿಗಳಲ್ಲಿ ಇರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಹೃದ್ರೋಗಗಳಿಂದ ರಕ್ಷಿಸುತ್ತದೆ. ಅಧಿಕ ರಕ್ತದೊತ್ತಡ ಇರುವವರಿಗೆ ಏಡಿ ಅತ್ಯುತ್ತಮ ಆಯ್ಕೆಯಾಗಿದೆ. ಬಿಪಿಯನ್ನು ಚಿಟಿಕೆಯಷ್ಟು ಸುಲಭವಾಗಿ ಕಡಿಮೆ ಮಾಡುತ್ತದೆ. ಏಡಿಗಳನ್ನು ನಿಯಮಿತವಾಗಿ ತಿನ್ನುವುದು ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಎರಡನೇ ಪ್ರಶ್ನೆ, ಸಂಸ್ಕಾರಗಳ ಭಾಗವಾಗಿ ಹಿಂದೂಗಳು ತಮ್ಮ ಕಿವಿಗಳನ್ನು ಚುಚ್ಚಿಕೊಳ್ಳುವುದು ಏಕೆ? ಆಪ್ಷನ್ಸ್: ಎ ಆಚರಣೆ, ಬಿ ಪದ್ಧತಿ, ಸಿ ಆರೋಗ್ಯ ದೃಷ್ಟಿ, ಡಿ ದೃಷ್ಟಿ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯ ದೃಷ್ಟಿ. ಹಿಂದೂ ನಂಬಿಕೆಯಲ್ಲಿ ಕಿವಿಗಳನ್ನು ಜ್ಞಾನದ ದ್ವಾರಗಳೆಂದು ಪರಿಗಣಿಸಲಾಗುತ್ತದೆ. ಕಿವಿಗಳನ್ನು ಚುಚ್ಚುವುದು ಶ್ರವಣವನ್ನು ಶುದ್ಧೀಕರಿಸುತ್ತದೆ ಮತ್ತು ತೀಕ್ಷ್ಣಗೊಳಿಸುತ್ತದೆ. ದೈವಿಕ ಶಬ್ದಕ್ಕೆ ಆಂತರಿಕ ಕಿವಿಗಳನ್ನು ತೆರೆಯುತ್ತದೆ. ಆಯುರ್ವೇದವು ಕಿವಿಯೋಲೆಗಳನ್ನು ಪ್ರಮುಖ ಆಕ್ಯುಪ್ರೆಷರ್ ಬಿಂದುಗಳೊಂದಿಗೆ ಸಂಯೋಜಿಸುತ್ತದೆ. ಅವುಗಳನ್ನು ಚುಚ್ಚುವುದರಿಂದ ಆರಂಭಿಕ ವರ್ಷಗಳಲ್ಲಿ ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ, ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಲೋಬ್ನಲ್ಲಿರುವ ನಿರ್ದಿಷ್ಟ ಬಿಂದುಗಳನ್ನು ಸಕ್ರಿಯಗೊಳಿಸುವ ಮೂಲಕ ದೃಷ್ಟಿ ಮತ್ತು ಶ್ರವಣವನ್ನು ಹೆಚ್ಚಿಸುತ್ತದೆ. ಇದು ಮಾನಸಿಕ ಸಮತೋಲನವನ್ನು ಉತ್ತೇಜಿಸುವ ಮೂಲಕ ಆತಂಕ, ಹೆದರಿಕೆ ಮತ್ತು ಗೀಳು ಪ್ರವೃತ್ತಿಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಮೈಸೂರಿನ ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಹೊತ್ತ ಮೊದಲ ಆನೆ ಯಾವುದು? ಆಪ್ಷನ್ಸ್: ಎ ಬಿಳಿಗಿರಿ, ಬಿ ವಿಜಯ ಬಹದ್ದೂರ್, ಸಿ ನಂಜುಂಡ, ಡಿ ಜಯ ಮಾರ್ತಾಂಡ. ಸರಿಯಾದ ಉತ್ತರ ಆಪ್ಷನ್ ಡಿ ಜಯ ಮಾರ್ತಾಂಡ. ಮೈಸೂರು ಮಹಾರಾಜ ಕೃಷ್ಣದೇವರಾಯ ಒಡೆಯರ್ ಕಾಲದಲ್ಲಿ ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿ ಸೆರೆಸಿಕ್ಕ ಜಯ ಮಾರ್ತಾಂಡ ಆನೆ ಮೈಸೂರು ದಸರಾದಲ್ಲಿ ಮೊದಲ ಬಾರಿ ಅಂಬಾರಿಯನ್ನು ಹೊತ್ತಿತ್ತು. ಕೃಷ್ಣದೇವರಾಯ ಒಡೆಯರ್ ಕಾಲದಲ್ಲಿ ಆರಂಭವಾದ ವಿಜಯದಶಮಿಯಿಂದ ಅಂದಾಜು 45 ವರ್ಷಗಳ ಕಾಲ ಜಯಮಾರ್ತಾಂಡ ಆನೆ ಚಿನ್ನದ ಅಂಬಾರಿಯನ್ನು ಹೊತ್ತ ಹಿನ್ನೆಲೆಯಲ್ಲಿ ಮಹಾರಾಜರ ಪ್ರೀತಿಗೆ ಪಾತ್ರವಾಗಿತ್ತು. ಆದ್ದರಿಂದ ಅರಮನೆಯ ಮುಖ್ಯದ್ವಾರಕ್ಕೆ ಜಯಮಾರ್ತಾಂಡ ದ್ವಾರ ಎಂದು ಹೆಸರಿಡುವ ಮೂಲಕ ಒಡೆಯರು ತಮ್ಮ ಪ್ರೀತಿಯ ಆನೆಯ ಹೆಸರನ್ನು ಚಿರಸ್ಥಾಯಿಗೊಳಿಸಿದರು. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗಿ ಯಾವುದರ ಕೊರತೆ ಕಾಡುತ್ತಿದೆ? ಆಪ್ಷನ್ಸ್: ಎ ಮೆಲನಿನ್, ಬಿ ಪೌಷ್ಟಿಕಾಂಶ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ B12. ಸರಿಯಾದ ಉತ್ತರ ಆಪ್ಷನ್ ಬಿ ಪೌಷ್ಟಿಕಾಂಶ. ಭಾರತದಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗಿ ಪೌಷ್ಟಿಕಾಂಶದ ಕೊರತೆ ಕಾಡುತ್ತಿದೆ. ಅವರ ಬ್ಯುಸಿ ಜೀವನ ಶೈಲಿ, ಅನಿಯಮಿತ ಆಹಾರ ಪದ್ಧತಿ, ಒತ್ತಡದ ಜೀವನ, ಅರಿವಿನ ಕೊರತೆಯಿಂದಾಗಿ ಪೌಷ್ಟಿಕಾಂಶದ ಕೊರತೆ ಉಂಟಾಗುತ್ತದೆ. ಅದರಲ್ಲೂ ಕಬ್ಬಿಣಾಂಶ, ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಪ್ರೋಟೀನ್ ಕೊರತೆಗಳು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಅಸಮರ್ಪಕ ಪೌಷ್ಟಿಕಾಂಶವು ಶಕ್ತಿಯ ಮಟ್ಟಗಳು, ರೋಗನಿರೋಧಕ ಶಕ್ತಿ, ಮೂಳೆ ಬಲ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಐದನೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ರಕ್ತ ದಪ್ಪಗಾಗಲು ಕಾರಣವೇನು? ಆಪ್ಷನ್ಸ್: ಎ ನೀರಿನ ಕೊರತೆ, ಬಿ ಕಬ್ಬಿಣದ ಕೊರತೆ, ಸಿ ರಕ್ತ ಕಣ ಅಸಮತೋಲನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಕ್ತದಲ್ಲಿನ ಪ್ಲೇಟ್ಲೆಟ್ಗಳು, ಕೆಂಪು ರಕ್ತ ಕಣಗಳು ಮತ್ತು ಪ್ಲಾಸ್ಮಾದ ಸಮತೋಲನ ಹದಗೆಟ್ಟಾಗ ಅದು ಜಿಗುಟಾಗಿ ಮತ್ತು ದಪ್ಪವಾಗಬಹುದು. ಕೆಲವು ಅಂಶಗಳು ಅಥವಾ ಪ್ರೋಟೀನ್ಗಳು ರಕ್ತದಲ್ಲಿನ ಅಂಶಗಳ ಸಮತೋಲನವನ್ನು ಬದಲಾಯಿಸಿದಾಗ ರಕ್ತ ಹೆಪ್ಪುಗಟ್ಟುತ್ತದೆ. ದೇಹದಲ್ಲಿ ನೀರಿನ ಕೊರತೆ ಇದ್ದರೆ ರಕ್ತದ ಪ್ರಮಾಣ ಕಡಿಮೆಯಾಗುತ್ತದೆ ಮತ್ತು ಅದು ದಪ್ಪವಾಗಲು ಪ್ರಾರಂಭಿಸುತ್ತದೆ. ಇದು ರಕ್ತದ ಹರಿವನ್ನು ನಿಧಾನಗೊಳಿಸುತ್ತದೆ. ಕಬ್ಬಿಣವು ಹಿಮೋಗ್ಲೋಬಿನ್ ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದರ ಕೊರತೆಯು ರಕ್ತದಲ್ಲಿನ ಆಮ್ಲಜನಕದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತ ದಪ್ಪವಾಗಲು ಪ್ರಾರಂಭಿಸುತ್ತದೆ. ವಿಟಮಿನ್ B12 ಮತ್ತು ಫೋಲೇಟ್ ಈ ಎರಡೂ ಪೋಷಕಾಂಶಗಳು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಅತ್ಯಗತ್ಯ. ಇವುಗಳ ಕೊರತೆ ಇದ್ದಾಗ ರಕ್ತದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯ ಅಪಾಯ ಹೆಚ್ಚಾಗುತ್ತದೆ. ಆರನೇ ಪ್ರಶ್ನೆ,
ಮಕ್ಕಳ ಮುಂದೆ ಪೋಷಕರು ಜಗಳ ಮಾಡುವುದರಿಂದ ಅವರ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್ ಎ ಮೆದುಳು ಹಾನಿ, ಬಿ ಖಿನ್ನತೆ, ಸಿ ಒತ್ತಡ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕುಟುಂಬದಲ್ಲಿ ನಡೆಯುವ ನಿರಂತರ ಜಗಳ, ಕಲಹ, ಅಸಮಾಧಾನ ಇತ್ಯಾದಿ ಮಕ್ಕಳ ಮನಸ್ಸಿಗೆ ಮಾತ್ರವಲ್ಲದೆ ಅವರ ಮೆದುಳಿನ ವಿಕಸನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡುತ್ತದೆ. ಮೆದುಳಿನ ಭಯ ಮತ್ತು ಒತ್ತಡವನ್ನು ನಿಯಂತ್ರಿಸುವ ಭಾಗಗಳಾದ ಅಮಿಗ್ಡಾಲಾ, ಹಿಪ್ಪೋಕ್ಯಾಂಪಸ್, ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಹೆಚ್ಚು ಸಂವೇದನಾಶೀಲವಾಗುತ್ತದೆ. ಇದೇ ಬದಲಾವಣೆಗಳನ್ನು ಯುದ್ಧದಲ್ಲಿ ಭೀಕರ ಅನುಭವಗಳನ್ನು ಎದುರಿಸಿದ ಸೈನಿಕರ ಮೆದುಳಿನಲ್ಲೂ ವಿಜ್ಞಾನಿಗಳು ಗಮನಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಮಕ್ಕಳ ಮುಂದೆಯೇ ತಂದೆ ತಾಯಿಯರು ದೀರ್ಘಕಾಲದವರೆಗೆ ತಮ್ಮ ಜಗಳವನ್ನು ಮುಂದುವರಿಸುತ್ತಾ ಹೋದಲ್ಲಿ ಇದು ಮಕ್ಕಳಲ್ಲಿ ಆತಂಕ, ಖಿನ್ನತೆ ಮತ್ತು ಅವರ ವರ್ತನೆಯಲ್ಲಿ ವ್ಯತ್ಯಾಸ ಮುಂತಾದ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಇಂತಹ ಪ್ರತಿಕೂಲ ವಾತಾವರಣದಲ್ಲಿ ಬೆಳೆಯುವ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಯಿಂದಾಗಿ ಅವರಲ್ಲಿ ಶಾಶ್ವತವಾಗಿ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. 7ನೇ ಪ್ರಶ್ನೆ, ಥೈರಾಯ್ಡ್ ಸಮಸ್ಯೆ ಇರುವವರು ಯಾವ ಹಣ್ಣು ತಿನ್ನುವುದನ್ನು ತಪ್ಪಿಸುವುದು ಒಳ್ಳೆಯದು? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಪಪ್ಪಾಯಿ, ಸಿ ಸೀತಾಫಲ, ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ. ಹೈಪೋಥೈರಾಯ್ಡಿಸಂ ಇರುವವರು ಪಪ್ಪಾಯಿಯನ್ನು ಎಚ್ಚರಿಕೆಯಿಂದ ಸೇವಿಸಬೇಕು. ಪಪ್ಪಾಯಿಯಲ್ಲಿರುವ ಕೆಲವು ಸಂಯುಕ್ತಗಳು ಥೈರಾಯ್ಡ್ ಕಾರ್ಯಕ್ಕೆ ಅಡ್ಡಿಪಡಿಸಬಹುದು. ಆಯಾಸ, ತೂಕ ಹೆಚ್ಚಾಗುವುದು ಅಥವಾ ಶೀತ ಅಸಹಿಷ್ಣುತೆಯಂತಹ ಲಕ್ಷಣಗಳನ್ನು ಉಲ್ಬಣಗೊಳಿಸಬಹುದು. ಥೈರಾಯ್ಡ್ ಹಾರ್ಮೋನ್ ಸಮತೋಲನದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಅದನ್ನು ತಿನ್ನುವ ಮೊದಲು ಆರೋಗ್ಯ ವೃತ್ತಿಪರರೊಂದಿಗೆ ಮಾತನಾಡುವುದು ಒಳಿತು. 8ನೇ ಪ್ರಶ್ನೆ, ನಿಮ್ಮ ವಯಸ್ಸಿಗಿಂತ 10 ವರ್ಷ ಚಿಕ್ಕವರಂತೆ ಕಾಣುವ ಹಾಗೆ ಮಾಡುವ ಗುಣವಿರುವ ಜ್ಯೂಸ್ ಯಾವುದು? ಆಪ್ಷನ್ಸ್ ಎ ಕಲ್ಲಂಗಡಿ, ಬಿ ಟೊಮ್ಯಾಟೊ, ಸಿ ದಾಳಿಂಬೆ, ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಟೊಮ್ಯಾಟೊ. ನಮ್ಮ ಚರ್ಮದ ಹೊಳಪು ಹಾಗೆ ಉಳಿಯಬೇಕು ಎಂದರೆ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಅಗತ್ಯವಿರುತ್ತದೆ. ಹೀಗಾಗಿ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಸಿ ಯನ್ನು ನಾವು ಸೇವಿಸಬೇಕಾಗುತ್ತದೆ. ಮನೆಯಲ್ಲಿಯೇ ಮಾಡುವಂತಹ ಟೊಮೆಟೊ ಜ್ಯೂಸ್ ಕೂಡ ನಿಮ್ಮಲ್ಲಿ ವಯಸ್ಸಾಗುವಿಕೆಯನ್ನು ತಡೆಯಲಿದೆ. ಈ ಜ್ಯೂಸ್ ನಿಮ್ಮನ್ನು 10 ವರ್ಷ ಚಿಕ್ಕವರಂತೆ ಕಾಣಲು ಸಹಾಯ ಮಾಡುತ್ತದೆ. ಈ ಜ್ಯೂಸ್ ಅನ್ನು ವಾರದಲ್ಲಿ 4 ರಿಂದ 5 ಬಾರಿ ಮಾಡಿ ಕುಡಿಯಬಹುದು. ಹೀಗೆ ಕುಡಿಯುವುದರಿಂದ ನಿಮ್ಮಲ್ಲಿ ವಿಟಮಿನ್ ಸಿ ಹೆಚ್ಚಳವಾಗುವ ಜೊತೆಗೆ ನಿಮ್ಮ ಚರ್ಮದ ಹೊಳಪು ಕಾಪಾಡಲು ಬಹಳ ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಸಸ್ಯಾಹಾರಿಗಳಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಪಂಜಾಬ್, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ರಾಜಸ್ಥಾನ್ ಮತ್ತು ಹರಿಯಾಣ ರಾಜ್ಯಗಳು ಭಾರತದ ಅತಿ ಹೆಚ್ಚು ಸಸ್ಯಾಹಾರಿಗಳಿರುವ ಪ್ರದೇಶಗಳೆಂದು ಗುರುತಿಸಲ್ಪಟ್ಟಿದೆ. ರಾಜಸ್ಥಾನದಲ್ಲಿ 70% ಹೆಚ್ಚು ಜನರು ಶುದ್ಧ ಸಸ್ಯಾಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ. ಹರಿಯಾಣದಲ್ಲಿಯೂ ಕೂಡ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರು ಮಾಂಸಾಹಾರದಿಂದ ದೂರವಿರುತ್ತಾರೆ. ಸಂಸ್ಕೃತಿ ಮತ್ತು ನಂಬಿಕೆಗಳ ಪ್ರಭಾವದಿಂದ ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಜೈನ, ಮಾರ್ವಾಡಿ ಮತ್ತು ವೈಷ್ಣವ ಸಂಪ್ರದಾಯಗಳು ಬಲವಾಗಿರುವುದರಿಂದ ಸಸ್ಯಾಹಾರ ಜೀವನ ಶೈಲಿ ಹೆಚ್ಚು ಕಂಡುಬರುತ್ತವೆ. ಇಂತಹ ಸಂಸ್ಕೃತಿಗಳಲ್ಲಿ ಮಾಂಸಾಹಾರ ಸೇವನೆ ತಪ್ಪಿಸುವುದನ್ನು ಧಾರ್ಮಿಕ ಆಚರಣೆಯೊಂದರಂತೆ ಪರಿಗಣಿಸಲಾಗುತ್ತದೆ. ಒಟ್ಟಾರೆ ಭಾರತದಲ್ಲಿ ರಾಜಸ್ಥಾನ ರಾಜ್ಯವೇ ಅತಿ ಹೆಚ್ಚು ಸಸ್ಯಾಹಾರಗಳನ್ನು ಹೊಂದಿದೆ. ಆದರೆ ಸಸ್ಯಾಹಾರ ಅಥವಾ ಮಾಂಸಾಹಾರ ಸೇವನೆಯು ವೈಯಕ್ತಿಕ ಆಯ್ಕೆ, ಸಂಸ್ಕೃತಿ ಮತ್ತು ಆರೋಗ್ಯದ ಅವಶ್ಯಕತೆಯ ಮೇಲೆ ಅವಲಂಬಿತವಾಗಿದೆ. ದೇಶದ ಎಲ್ಲೆಡೆ ಸಸ್ಯಾಹಾರವನ್ನು ಗೌರವದಿಂದ ಅನುಸರಿಸಲಾಗುತ್ತಿದ್ದು ಇದು ಭಾರತೀಯ ಸಂಸ್ಕೃತಿಯ ಒಂದು ಅಸಾಧಾರಣ ಗುರುತು ಎನ್ನಬಹುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.